ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಹಲವಾರು ದಿನಗಳಿಂದ ನೀವೆಲ್ಲರೂ ಕೂಡ ನನಗೆ ರಿಕ್ವೆಸ್ಟ್ ಅನ್ನ ಕಳಿಸ್ತಾ ಇದ್ರಿ, ಸರ್ ಅಡ್ಮಿಷನ್ ಆಫ್ ಪಾರ್ಟ್ನರಿನ 12 ಮಾರ್ಕಿನ ವೇರಿಯಸ್ ಕೇಸಸ್ಗಳ ಪ್ರಾಬ್ಲಮ್ ಅನ್ನ ತಿಳಿಸಿ ಸರ್, ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್ ಕಷ್ಟ ಸರ್ ಅಂತ. ಸೊ 12 ಮಾರ್ಕ್ಗಳ ವೇರಿಯಸ್ ಕೇಸಸ್ಸಿನ ಪ್ರಾಬ್ಲಮ್ಗಳನ್ನ ನಾನು ಮಾಡಿದ್ದೇನೆ. ಹೀಗೆ ಹಲವಾರು ಪ್ರಾಬ್ಲಮ್ಗಳನ್ನ, ಅಕೌಂಟಿಂಗ್ ವಿಡಿಯೋಸ್ಗಳನ್ನ ನೋಡ್ಲಿಕ್ಕೆ ಈಗಲೇ ಕಾಮೆಂಟ್ ಬಾಕ್ಸಿಗೆ ಹೋಗಿ 100 on 100 ಅಂತ ಟೈಪ್ ಮಾಡಿ ಮತ್ತಷ್ಟು ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ತರ್ತೇನೆ. ಹಾಗಾದ್ರೆ ಯಾಕೆ ತಡ, ಮೊದಲನೆಯ ಪ್ರಾಬ್ಲಮ್ ಅನ್ನ ನೋಡೋಣ ಬನ್ನಿ. ನಮ್ಮ ಮೊದಲನೆಯ 12 ಮಾರ್ಕ್ ಪ್ರಾಬ್ಲಮ್ ಅನ್ನ ನೋಡೋದಾದ್ರೆ ಅವನು ಹೇಳ್ತಾ ಇದ್ದಾನೆ, ಮಾಯಾ ಅಂಡ್ ಛಾಯಾ ಆರ್ ಪಾರ್ಟ್ನರ್ ಶೇರಿಂಗ್ ದ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2024 ವಾಸ್ ಆಸ್ ಫಾಲೋಸ್. ಸೊ ಅವನು ಬ್ಯಾಲೆನ್ಸ್ ಶೀಟ್ ಮತ್ತು ಅಡ್ಜಸ್ಟ್ಮೆಂಟ್ಸ್ ಅನ್ನ ಕೊಟ್ಟು 3 ಅಕೌಂಟ್ ಹೇಳ್ತಾ ಇದ್ದಾನೆ: ರಿವ್ಯಾಲ್ಯೂಯೇಷನ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಮತ್ತು ಬ್ಯಾಲೆನ್ಸ್ ಶೀಟ್. ಯಾವುದೇ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಅನ್ನ ಮಾಡಬೇಕಿದ್ರೆ ಆಬ್ವಿಯಸ್ಲಿ 3 ಇಂಪಾರ್ಟೆಂಟ್ ಅಕೌಂಟ್ ಅನ್ನ ಮಾಡಬೇಕು: ರಿವ್ಯಾಲ್ಯೂಯೇಷನ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್. ರಿವ್ಯಾಲ್ಯೂಯೇಷನ್ಗೆ ನಾವು ಅಡ್ಜಸ್ಟ್ಮೆಂಟ್ಗಳನ್ನ ಮಾತ್ರ ನೋಡಬೇಕಾಗತ್ತೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕಾದ್ರೆ 3 ಇಂಪಾರ್ಟೆಂಟ್ ರೂಲ್ಗಳನ್ನ ತಲೆಯಲ್ಲಿಟ್ಕೊಳ್ಬೇಕು. ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡಬೇಕಾದ್ರೆ ಹಳೆ ಬ್ಯಾಲೆನ್ಸ್ ಶೀಟ್ ಅನ್ನೇ ಬರಿಬೇಕು. ಏನು ಹೊಸ ನಂಬರ್ಗಳಿದೆ ಅದನ್ನ ಮಾತ್ರ ಹಾಕಿದ್ರೆ ಸಾಕಾಗತ್ತೆ. ಮೊದಲನೆಯ ಅಕೌಂಟು ರಿವ್ಯಾಲ್ಯೂಯೇಷನ್ ಅಕೌಂಟು. ಡೆಬಿಟ್, ಇನ್ಕ್ರೀಸ್ ಇನ್ ಲಯಬಿಲಿಟೀಸ್, ಡಿಕ್ರೀಸ್ ಇನ್ ಅಸೆಟ್ಸ್. ಕ್ರೆಡಿಟ್, ಇನ್ಕ್ರೀಸ್ ಇನ್ ಅಸೆಟ್ಸ್ ಮತ್ತು ಡಿಕ್ರೀಸ್ ಇನ್ ಲಯಬಿಲಿಟೀಸ್ ಅನ್ನ ಬರಿಬೇಕಾಗತ್ತೆ. ಮೊದಲನೆಯದಾಗಿ, ಶ್ರೇಯಾ ಶುಡ್ ಬ್ರಿಂಗ್ ಇನ್ ಕ್ಯಾಶ್ 25,000 ಆಸ್ ಹರ್ ಕ್ಯಾಪಿಟಲ್, 15,000 ಗುಡ್ವಿಲ್ ಫಾರ್ 1/5 ಶೇರ್ ಇನ್ ದ ಫ್ಯೂಚರ್ ಪ್ರಾಫಿಟ್ಸ್. ಎರಡನೆಯದು, appreciate buildings at 20%, stock is revalued at 12,000 rupees. ಸೊ ಶ್ರೇಯಾಗೆ ಸಂಬಂಧಪಟ್ಟಂತ ಪಾಯಿಂಟ್ ಅನ್ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ತಗೊಂಡ್ರೆ ಸಾಕಾಗತ್ತೆ. ಎರಡನೆಯ ಪಾಯಿಂಟು, ಬಿಲ್ಡಿಂಗ್ಸ್ 20% ಅಪ್ರಿಶಿಯೇಟ್ ಆಗತ್ತೆ. ಸೊ 60,000ಗೆ 20% ಅನ್ನ ಹಾಕೋಣ. ಅಸೆಟ್ ಜಾಸ್ತಿ ಆಗ್ತಾ ಇರೋ ಕಾರಣ ಕ್ರೆಡಿಟ್ ಸೈಡ್ ತಗೊಳ್ಬೇಕಾಗತ್ತೆ. ಸೊ 60,000ಗೆ 20% ಅನ್ನ ಹಾಕಿದ್ರೆ 12,000 ರೂಪಾಯಿ ಬರುತ್ತೆ. ನೆಕ್ಸ್ಟ್, ಸ್ಟಾಕ್ ಇಸ್ ರಿವ್ಯಾಲ್ಯೂಡ್ ಅಟ್ 12,000 ರೂಪೀಸ್. ಇಲ್ಲಿ ಸ್ಟಾಕ್ 15,000 ಇದೆ. 12,000 ಅಂದ್ರೆ ಸ್ಟಾಕು ಕಡಿಮೆ ಆಗ್ತಾ ಇದೆ. ಸೊ 15,000ದಲ್ಲಿ 12,000ವನ್ನ ಮೈನಸ್ ಮಾಡಿದ್ರೆ 3,000 ರೂಪಾಯಿ ನಮಗೆ ಲಾಸ್ ಆಗತ್ತೆ. ನೆಕ್ಸ್ಟ್, ಮೇಂಟೈನ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಟ್ 5% ಆನ್ ಡೇಟಾರ್ಸ್. ಸೊ ಡೇಟಾರ್ಸ್ 20,000 ಇದೆ. ಸೊ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 20,000 ಇಂಟು 5% ಅನ್ನ ತಗೊಂಡ್ರೆ 1,000 ರೂಪಾಯಿ ಆಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 2,000 ಇದೆ. ಯಾವುದೇ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಬಿಸ್ನೆಸ್ಸಿಗೆ ಲಯಬಿಲಿಟಿ ಆಗತ್ತೆ. ಸೊ ಆ ಲಯಬಿಲಿಟಿಯನ್ನ ಬರ್ಕೊಳ್ಳೋಣ. ಸೊ ಈಗ ನಮ್ಮ ರಿವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ಸೊ ನಮ್ಮ ಕ್ರೆಡಿಟ್ ಸೈಡಿನಲ್ಲಿ 12,000 ವಿಚ್ ಈಸ್ ದ ಬಿಗ್ ಟೋಟಲ್. ಸೊ 12,000 ಮೈನಸ್ 3 9,000, ಮೈನಸ್ 1 8,000, ಮೈನಸ್ 2 6,000 ರೂಪಾಯಿ ಆಯಿತು. ಈ 6,000 ರೂಪಾಯಿಯನ್ನ ಓಲ್ಡ್ ಪಾರ್ಟ್ನರ್ಗಳು ತಗೊಂಡು ಹೋಗ್ತಾರೆ. ಸೊ ಯಾರು ಆ ಓಲ್ಡ್ ಪಾರ್ಟ್ನರ್ಸು? ಮಾಯಾ ಮತ್ತು ಛಾಯಾ 2:1 ರೇಷಿಯೋದಲ್ಲಿ. ಸೊ ಮಾಯಾ ಮತ್ತು ಛಾಯಾ 2/3 ಮತ್ತು 1/3 ರೇಷಿಯೋದಲ್ಲಿ ತಗೊಂಡು ಹೋಗ್ತಾರೆ. ಸೊ 6,000 ಇಂಟು 2/3 4,000 ರೂಪಾಯಿ ಆಯಿತು. ಇಲ್ಲಿ 2,000 ರೂಪಾಯಿ ಆಯಿತು. ಸೊ 4,000
ಪ್ಲಸ್ 2000. ಈಗ ರಿವ್ಯಾಲ್ಯೂಯೇಷನ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ನಮ್ಮ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ನಮಗೆ 3 ಪಾರ್ಟ್ನರ್ಸ್ ಇದ್ದಾರೆ, ಮಾಯಾ, ಛಾಯಾ ಮತ್ತು ಶ್ರೇಯಾ. ಸೊ ಅವರ ಹೆಸರನ್ನ ಬರ್ಕೊಳ್ಳೋಣ. ಮಾಯಾ, ಛಾಯಾ, ಶ್ರೇಯಾ, ಮಾಯಾ, ಛಾಯಾ ಮತ್ತು ಶ್ರೇಯಾ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕಾದ್ರೆ 3 ಪಾಯಿಂಟ್ಗಳನ್ನ ತಲೆಯಲ್ಲಿಟ್ಕೊಳ್ಬೇಕಾಗತ್ತೆ. ಮೊದಲನೆಯ ಪಾಯಿಂಟ್ ಕ್ಯಾಪಿಟಲ್ ಅನ್ನ ಬರಿಬೇಕು. ಎರಡನೆಯ ಪಾಯಿಂಟ್ ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಅನ್ನ ಚೆಕ್ ಮಾಡಬೇಕು. ಮೂರನೆಯ ಪಾಯಿಂಟ್ P&L ಅಕೌಂಟ್ ಇದೆಯಾ ಇಲ್ವಾ ಚೆಕ್ ಮಾಡಬೇಕು. ಸೊ ಇಲ್ಲಿ ಕ್ಯಾಪಿಟಲ್ಸ್ 60,000 ಮತ್ತು 40,000 ಬರ್ತಾ ಇದೆ. ಸೊ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಇದರ ಕ್ಯಾಪಿಟಲ್ಗಳು ಎಷ್ಟಿದೆ? 40,000, 60,000. ಶ್ರೇಯಾಳಿಗೆ ಏನೂ ಕೂಡ ಇಲ್ಲ. ಈಗ ಲಯಬಿಲಿಟೀಸ್ ಅನ್ನ ನೋಡೋಣ. ಕ್ರೆಡಿಟಾರ್ ಬರೋದಿಲ್ಲ, ಬಿಲ್ಸ್ ಪೇಯಬಲ್ ಬರೋದಿಲ್ಲ, ರಿಸರ್ವ್ ಫಂಡು ಪಾರ್ಟ್ನರಿಗೆ ಸೇರಿದೆ. ಸೊ ಬರುತ್ತೆ 18,000 ಇದೆ. ಸೊ ಬೈ ರಿಸರ್ವ್ ಫಂಡ್ 2:1 ರೇಷಿಯೋದಲ್ಲಿ. ಸೊ 18,000 ಇಂಟು 2 ಡಿವೈಡೆಡ್ ಬೈ 3 ಮಾಡೋಣ. ಸೊ 12,000 ಮತ್ತು 6,000. ಶ್ರೇಯಾಳಿಗೆ ಏನು ಕೂಡ ಸಿಗೋದಿಲ್ಲ. ಸೊ ಅಲ್ಲಿಗೆ ರಿಸರ್ವ್ ಫಂಡ್ ಆಯ್ತು. P&L ಅಕೌಂಟ್ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಸೊ ಈಗ ಅಡ್ಜಸ್ಟ್ಮೆಂಟ್. ಶ್ರೇಯಾ ಶುಡ್ ಬ್ರಿಂಗ್ 25,000 rupees as capital, 15,000 rupees as goodwill for 1/5 share. 25 ಪ್ಲಸ್ 15 40,000 ತರ್ತಾ ಇದ್ದಾರೆ ಶ್ರೇಯಾ. ಸೊ ಬೈ ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್. ಶ್ರೇಯಾ ಅವರು 40,000 ತರ್ತಾ ಇದ್ದಾರೆ. ಏನಿ 40,000? ಕ್ಯಾಪಿಟಲ್ ಪ್ಲಸ್ ಗುಡ್ವಿಲ್. ಎಸ್. ಈಗ ಗುಡ್ವಿಲ್ ಅನ್ನ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ನ ಪ್ರಕಾರ ಶೇರ್ ಮಾಡಬೇಕು. ಇಲ್ಲಿ ನಾನು ನಿಮಗೊಂದು ಸಿಂಪಲ್ ಲಾಜಿಕ್ ಅನ್ನ ಹೇಳ್ಕೊಡ್ತೇನೆ. ಸೊ ಗುಡ್ವಿಲ್ ಶ್ರೇಯಾಳಿಗೆ ಸಂಬಂಧಪಟ್ಟಂಗೆ ಎಷ್ಟಿದೆ? 15,000 ಇದೆ. ಸೊ ನಮ್ಮ ಶ್ರೇಯಾ ಹೊಸ ಪಾರ್ಟ್ನರು ಗಿಫ್ಟ್ ಅನ್ನ ಕೊಡ್ತಾರೆ. ಏನು ಆ ಗಿಫ್ಟಿನ ಹೆಸರು? ಗುಡ್ವಿಲ್. ಯಾರಿಗೆ ಗಿಫ್ಟ್ ಕೊಡ್ತಾರೆ? ಮಾಯಾ ಮತ್ತು ಛಾಯಾಗೆ ಕೊಡ್ತಾರೆ. ಸೊ ಮಾಯಾ ಮತ್ತು ಛಾಯಾಗೆ ಆ ಗಿಫ್ಟ್ ಅನ್ನ ಕೊಡ್ತಾರೆ. ಸೊ ಇದನ್ನ ಕೊಡ್ತಾ ಇರುವಂತಹ ವ್ಯಕ್ತಿ ಶ್ರೇಯಾ, ಇಸ್ಕೊಳ್ತಾ ಇರುವಂತಹ ವ್ಯಕ್ತಿಗಳು ಮಾಯಾ ಮತ್ತು ಛಾಯಾ. ಯಾವ ರೇಷಿಯೋದಲ್ಲಿ ಇಸ್ಕೊಳ್ತಾರೆ? 2:1. ಓಕೆ, ಫಸ್ಟ್ ಇದಕ್ಕೆ ದುಡ್ಡನ್ನ ಅರೇಂಜ್ ಮಾಡಬೇಕು. ಸೊ 2 ಮಾಯಾ ಕ್ಯಾಪಿಟಲ್ ಅಕೌಂಟ್, 2 ನೆಕ್ಸ್ಟ್ ಛಾಯಾ ಕ್ಯಾಪಿಟಲ್ ಅಕೌಂಟ್. ಓಕೆ, 2/3, 1/3. ಓಕೆ, ಬರೆಯೋಣ. 15,000 ಇಂಟು 2/3, 10,000 ಮಾಯಾಗೆ ಅಡ್ಜಸ್ಟ್ ಮಾಡಬೇಕು, 5,000 ಛಾಯಾಗೆ ಅಡ್ಜಸ್ಟ್ ಮಾಡಬೇಕು. ಆಯ್ತು, ಅಡ್ಜಸ್ಟ್ ಮಾಡಿ ಆಗಿದೆ. ಈಗ ಹಂಚಿ ಬಿಡೋಣ. ಸೊ ಇದನ್ನ ಹಂಚ್ತಾ ಇರೋರು ಶ್ರೇಯಾ. ಸೊ ಶ್ರೇಯಾ ಕ್ಯಾಪಿಟಲ್ ಅಕೌಂಟ್ ಮಾಯಾಳಿಗೆ 10,000 ಸಿಗತ್ತೆ, ಛಾಯಾಳಿಗೆ 5,000 ಸಿಗತ್ತೆ, ಶ್ರೇಯಾಗೆ ಏನು ಕೂಡ ಸಿಗೋದಿಲ್ಲ. ನೆಕ್ಸ್ಟ್ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಾಫಿಟ್ ಅನ್ನ ಬರಿಬೇಕು. ಸೊ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂದ್ರೆ ಇಲ್ಲಿ ಅದು ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಗತ್ತೆ. ಇದೇ ನಮ್ಮ ಪ್ರಾಫಿಟ್. ಎಷ್ಟಿದೆ? 4,000, 2,000. ಸೊ ಎಂಟ್ರಿ ಮಾಡೋಣ. 4,000 ಮತ್ತು 2,000 ರೂಪಾಯಿ. ಸೊ ಇನ್ನೇನಾದ್ರೂ ಬಾಕಿ ಇದೆಯಾ? ಇನ್ನೇನೂ ಕೂಡ ಎಂಟ್ರಿ ಮಾಡಲಿಕ್ಕೆ ಬಾಕಿ ಇಲ್ಲ. ಎಲ್ಲವನ್ನೂ ಕೂಡ ಎಂಟ್ರಿ ಮಾಡಿ ಆಗಿದೆ. ಸೊ ಫೈನಲ್ ಆಗಿ ಅಮೌಂಟ್ ಅನ್ನ ಕಂಡು ಹಿಡಿಯೋಣ. 40, 52, 62 ಪ್ಲಸ್ 4, 66,000. 66,000 ಮೈನಸ್ 0, 66,000 ಆಯ್ತು.
60, 66, 71, 73,000. ಈ ಕಡೆ ಕೂಡ 73,000 ಮೈನಸ್ 0 73,000 ಆಯ್ತು. ನೆಕ್ಸ್ಟ್ 40,000 ಇದೆ. ಓಕೆ, 40,000 ಇದೆ. ಫೇರ್ ಇನಫ್. 40 ಮೈನಸ್ 15 25,000 ಆಯ್ತು. ಇದನ್ನ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಇದೇ ನಮ್ಮ ಬ್ಯಾಲೆನ್ಸಿಂಗ್ ಫಿಗರ್. ಓಕೆ, ಇದೇ ಅವರ ಹೊಸ ಕ್ಯಾಪಿಟಲ್ ಆಗಿರುತ್ತೆ. ಮೂರನೆಯ ಸ್ಟೆಪ್ಪೇ ನಮ್ಮ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ಅನ್ನ ಅವನು ಯಾವ ಡೇಟಿಗೆ ಕೊಟ್ಟಿದ್ದಾನೆ ಆ ಡೇಟ್ಗೆ ಬರ್ಕೊಳ್ಳೋಣ. ಸಿಂಪಲ್, ಏನ್ ಐಟಮ್ಸ್ ಇದೆ ಅದನ್ನ ಬರ್ಕೊಳ್ಬೇಕು. ಕ್ರೆಡಿಟಾರ್ಸ್ 20,000, ಬಿಲ್ಸ್ ಪೇಯಬಲ್ 7,000. ಅದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ನನಗೆ ಕಾಣಿಸ್ತಾ ಇಲ್ಲ. ಕ್ರೆಡಿಟಾರ್ಸ್ 20, ಬಿಲ್ಸ್ ಪೇಯಬಲ್ 7,000. ಸೊ 20 ಮತ್ತು 7,000ವನ್ನ ಬರ್ಕೊಳ್ಳೋಣ. ಓಕೆ, ಡನ್. ನೆಕ್ಸ್ಟ್ ನಾನು ಬರ್ಕೊಳ್ಬೇಕಾಗಿರುವಂಥದ್ದೇ ಕ್ಯಾಪಿಟಲ್ಸ್. ಸೊ ಮಾಯಾ, ಛಾಯಾ ಮತ್ತು ಶ್ರೇಯಾ. ಮಾಯಾಳಿಗೆ 66, ಛಾಯಾ 73, 25. ಸೊ 66, 73 ಮತ್ತು 25,000 ಇದಕ್ಕೆ ಆಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಇನ್ನೇನಾದ್ರೂ ಎಂಟ್ರಿ ಇದೆಯಾ? ಲಯಬಿಲಿಟೀಸ್ ಆಯ್ತು. ಅಸೆಟ್ಸಿನ ಕಡೆ ಬರೋಣ. ಕ್ಯಾಶ್ ಇನ್ ಹ್ಯಾಂಡ್ 8,000 ಇದೆ. ಓಕೆ, ಕ್ಯಾಶ್ ಇನ್ ಹ್ಯಾಂಡ್ 8,000 ಇದೆ. ಪ್ಲಸ್ ಇನ್ನೇನಾದ್ರೂ ಕ್ಯಾಶ್ ಬಂದಿದೆಯಾ? ಬಂದಿದೆ. ಬೈ ಕ್ಯಾಶ್ 40,000 ಬಂದಿದೆ. ಈ ಕಡೆ ಏನಾದ್ರೂ ಇದೆಯಾ? ಏನೂ ಕೂಡ ಇಲ್ಲ. ಸೊ 40,000 ಎಂಟ್ರಿ ಮಾಡಿಕೊಳ್ಳೋಣ. 48,000 ಆಯ್ತು. ಓಕೆ, ಡನ್. ಸ್ಟಾಕ್ ಅನ್ನ ನೋಡೋದಾದ್ರೆ 15,000. ರಿವ್ಯಾಲ್ಯೂಯೇಷನ್ ಆಗಿದೆ 12,000 ರೂಪಾಯಿಗೆ. ಸೊ ಅಲ್ಲಿಗೆ ನಮ್ಮ ಸ್ಟಾಕ್ ಹೊಸ ವ್ಯಾಲ್ಯೂವನ್ನೇ ಬರಿಬೇಕಾಗತ್ತೆ. 12,000 ಹೇಗೆ ಬಂತು? 15 ಮೈನಸ್ 3,000 ಕಡಿಮೆ ಆಗ್ತಾ ಇದೆ 12,000. ನೆಕ್ಸ್ಟ್ ನೋಡೋದಾದ್ರೆ ಡೇಟಾರ್ಸಿಗೆ PBD 5% ಇದೆ. ಸೊ 20,000 ಮೈನಸ್ PBD ಮಾಡೋಣ. ಮೈನಸ್ PBD ಅಥವಾ PDD. ಸೊ 20,000 ಇದಕ್ಕೆ 5% ಹಾಕಿದ್ರೆ 1,000 ರೂಪಾಯಿ. ಸೊ ಅಲ್ಲಿಗೆ ನಮ್ಮ ವ್ಯಾಲ್ಯೂ 19,000 ಆಗತ್ತೆ. ನೆಕ್ಸ್ಟ್ ನೋಡೋಣ. ಮಷೀನರಿ 30,000. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಾಣಿಸ್ತಾ ಇಲ್ಲ. ಸೊ ಮಷೀನರಿ 30,000 ರೂಪಾಯಿ ಇದೆ. ಓಕೆ, 30,000. ನೆಕ್ಸ್ಟ್ ನೋಡೋದಾದ್ರೆ ಬಿಲ್ಡಿಂಗ್ಸ್ 60,000 ಇದೆ. ಅದಕ್ಕೆ 20% ಅಪ್ರಿಸಿಯೇಷನ್ ಕೂಡ ಆಗ್ತಾ ಇದೆ. ಸೊ ಬಿಲ್ಡಿಂಗ್ಸ್ 20% ಅಪ್ರಿಸಿಯೇಷನ್ ಆಗ್ತಾ ಇದೆ. ಸೊ 60,000 ಅದಕ್ಕೆ 20% 12,000. ಅಲ್ಲಿಗೆ ನಮ್ಮ ಲೆಕ್ಕ 72,000 ಆಯ್ತು. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್ ಕಾಣಿಸ್ತಾ ಇದೆ. ಇನ್ವೆಸ್ಟ್ಮೆಂಟ್ಸ್ 12,000. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅಡ್ಜಸ್ಟ್ಮೆಂಟ್ಗಳು ಇಲ್ಲ. ಸೊ ಇನ್ವೆಸ್ಟ್ಮೆಂಟ್ಸ್ 12,000. ಓಕೆ, ಡನ್. ಇನ್ನೇನಾದ್ರೂ ಉಳ್ಕೊಂಡಿದ್ಯಾ? ಈಗ ಅಡ್ಜಸ್ಟ್ಮೆಂಟ್ಗಳನ್ನ ನೋಡಿ ಕಂಡು ಹಿಡಿಯೋಣ. ಬಿಲ್ಡಿಂಗ್ಸ್ ಆಯ್ತು, ಸ್ಟಾಕ್ ಆಯ್ತು, PDD ಅಥವಾ PBD ಆಯ್ತು. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 2,000 ರೂಪಾಯಿ ಇದೆ. ಅದು ನಮ್ಮ ಲಯಬಿಲಿಟಿ ಆಗತ್ತೆ. ಸೊ ಲಯಬಿಲಿಟಿಯ ಕಡೆ 2,000 ರೂಪಾಯಿ. ಸೊ ಈಗ ಇದರ ಫೈನಲ್ ವ್ಯಾಲ್ಯೂವನ್ನ ಕಂಡು ಹಿಡಿಯೋಣ. 20,000, 7,000, 2,000, 66,000, 73,000, 25,000, 1,93,000 ಆಯ್ತು. ಈ ಕಡೆ ನೋಡೋದಾದ್ರೆ 48,000, 12,000, 19,000, 30,000, 72,000, 12,000, 1,93,000
93,000 ನಮ್ಮ ಬ್ಯಾಲೆನ್ಸ್ ಶೀಟಿನ ವ್ಯಾಲ್ಯೂ ಆಗತ್ತೆ. ನೆಕ್ಸ್ಟ್ ಗುಡ್ ವಿಲ್ಲಿನ ಕೇಸನ್ನ ನೋಡೋದಾದ್ರೆ ಪಾರ್ಟ್ನರ್ಸ್ ವಿತ್ ಡ್ರಾಯಿಂಗ್ ಗುಡ್ ವಿಲ್. ಸೊ ಆ ಕೇಸಿನ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಇಲ್ಲೇ ಅವನು ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ, ಗುಡ್ ವಿಲ್ ಅಮೌಂಟ್ ಇಸ್ ವಿತ್ ಡ್ರಾನ್ ಬೈ ದಿ ಓಲ್ಡ್ ಪಾರ್ಟ್ನರ್ಸ್. ಸೊ ಈ ಕೇಸಿನ ಪ್ರಾಬ್ಲಮ್ ಅನ್ನ ಮಾಡೋಣ. ಆಸ್ ಯೂಶುವಲ್ 3 ಅಕೌಂಟ್ಗಳು, ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್. ಸೊ ಮೊದಲನೆಯದಾಗಿ ನಾವು ಮಾಡಬೇಕಾಗಿರುವಂತದ್ದು ರಿವ್ಯಾಲ್ಯೂಯೇಷನ್ ಅಕೌಂಟ್. ಡೆಬಿಟ್ ಇನ್ಕ್ರೀಸ್ ಇನ್ ಲಯಬಿಲಿಟಿ, ಡಿಕ್ರೀಸ್ ಇನ್ ಅಸೆಟ್ಸ್. ಕ್ರೆಡಿಟ್ ಇನ್ಕ್ರೀಸ್ ಇನ್ ಅಸೆಟ್ಸ್, ಡಿಕ್ರೀಸ್ ಇನ್ ಲಯಬಿಲಿಟಿ. ಡೆಬಿಟ್ ಅನ್ನ ಟೂವಿನಿಂದ ರೆಪ್ರೆಸೆಂಟ್ ಮಾಡಿದ್ರೆ ಕ್ರೆಡಿಟ್ ಅನ್ನ ಬೈನಿಂದ ರೆಪ್ರೆಸೆಂಟ್ ಮಾಡ್ತೇವೆ. ಮೊದಲನೆಯ ಸ್ಟೆಪ್ ಅನ್ನ ನೋಡೋದಾದ್ರೆ he has to bring 10,000 capital, 5,000 towards goodwill. Half of the goodwill amount is withdrawn. ಸದ್ಯಕ್ಕೆ ಅದು ನನಗೆ ಬೇಕಾಗಿಲ್ಲ. ಎರಡನೇದು, ಸ್ಟಾಕ್ ಇಸ್ ರೆಡ್ಯೂಸ್ಡ್ ಬೈ 2,000, ಬಿಲ್ಡಿಂಗ್ಸ್ ಅಪ್ರಿಶಿಯೇಟ್ ಬೈ 20%. ಸೊ ರಿವ್ಯಾಲ್ಯೂಯೇಷನ್ ನೋಡಬೇಕಾದ್ರೆ ಬರೀ ಅಡ್ಜಸ್ಟ್ಮೆಂಟ್ಸ್ ಅನ್ನ ನೋಡಬೇಕು. ಸ್ಟಾಕ್ ಇಸ್ ರೆಡ್ಯೂಸ್ಡ್ ಬೈ 2,000 ಅಂದ್ರೆ ಟು ಸ್ಟಾಕ್ 2,000. ಬಿಲ್ಡಿಂಗ್ಸ್ ಅನ್ನ ನಾವು 20% ಅಪ್ರಿಶಿಯೇಟ್ ಮಾಡಬೇಕಾಗತ್ತೆ. ಸೊ ಬಿಲ್ಡಿಂಗ್ಸ್ 25,000 ಇಂಟು 20% ಅಂದ್ರೆ 5,000 ರೂಪಾಯಿ ಆಯ್ತು. ನೆಕ್ಸ್ಟ್ ನೋಡೋದಾದ್ರೆ ಮೇಂಟೈನ್ 5% PDD ಆನ್ ಡೇಟಾರ್ಸ್ ಅಂತ ಹೇಳ್ತಾ ಇದ್ದಾರೆ. ಇಂಪಾರ್ಟೆಂಟ್ ಟು ಬಿ ನೋಟೆಡ್. ಅವನು 18,000 ಮೇಲೆ ನಾನು ಅವನು ಹೇಳಿದ ಹಾಗೆ 5% ಅನ್ನ ಹಾಕಿದ್ರೆ 900 ರೂಪಾಯಿ ಬರುತ್ತೆ. ನಮ್ಮ ಕ್ಯಾಲ್ಕ್ಯುಲೇಟರ್ ಅಲ್ಲೂ ಒಮ್ಮೆ ಚೆಕ್ ಮಾಡೋಣ. 18,000 ಇಂಟು 5% 900 ಬರುತ್ತೆ. ಸದ್ಯಕ್ಕೆ ನನ್ನ ಹತ್ರ 1,000 PDD ಇದೆ. ಸೊ ಹೊಸ PDD ಬರೀ 900 ರೂಪಾಯಿ, ಹಳೆಯ PDD 1,000 ರೂಪಾಯಿ. ನನಗೆ 100 ರೂಪಾಯಿ ಮಿಕ್ತಾ ಇದೆ, ಅದು ನನಗೆ ಲಾಭವಾಯಿತು. ಸೊ PDD 1,000 ಮೈನಸ್ 900 100 ರೂಪೀಸ್ ಆಯಿತು. ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ಅಡ್ಜಸ್ಟ್ಮೆಂಟ್ ಪ್ರೊವೈಡ್ ಫಾರ್ ಔಟ್ಸ್ಟ್ಯಾಂಡಿಂಗ್ ರಿಪೇರ್ ಬಿಲ್ 100 ರೂಪಾಯಿ ಅಂತ ಹೇಳ್ತಾ ಇದ್ದಾನೆ. ಸೊ ಯಾವುದೇ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ನಮಗೆ ಲಯಬಿಲಿಟಿ ಆಗತ್ತೆ. ಲಯಬಿಲಿಟಿ ಜಾಸ್ತಿ ಆದ್ರೆ ಡೆಬಿಟ್ ಸೈಡಿಗೆ ಬರಿಬೇಕು 100 ರೂಪಾಯಿ. ಸೊ ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಗಳನ್ನು ಎಂಟ್ರಿ ಮಾಡ್ಕೊಂಡಾಯ್ತು. ಸೊ ಈಗ ಫೈನಲ್ ಅಮೌಂಟ್ ಅನ್ನ ಬರೆಯುವಂತಹ ಸಮಯ. ಸೊ 5,100 5,100 ಮೈನಸ್ 2,100 ಮಾಡಿದ್ರೆ 3,000 ಬರುತ್ತೆ. ಈ ದುಡ್ಡನ್ನ ಓಲ್ಡ್ ಪಾರ್ಟ್ನರ್ಗಳು ಮನೆಗೆ ತಗೊಂಡು ಹೋಗ್ತಾರೆ. ಅಮಿತ್ ಮತ್ತೆ ಸುಮಿತ್ 3:2 ರೇಷಿಯೋದಲ್ಲಿ. ಸೊ ಅಮಿತ್ ಮತ್ತು ಸುಮಿತ್ 3/5 ಮತ್ತು 2/5 ರೇಷಿಯೋದಲ್ಲಿ. ಸೊ 3,000 ಇಂಟು 3/5 1,800. 3,000 ಇಂಟು 2/5 1,200. ಸೊ ಅಲ್ಲಿಗೆ ನಾವು ನಮ್ಮ ಪ್ರಾಫಿಟ್ಸ್ ಅನ್ನ ಕಂಡು ಹಿಡಿದು ಆಯ್ತು. ಎರಡನೆಯ ಸ್ಟೆಪ್ಪೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಈ ಪ್ರಾಬ್ಲಮಿನಲ್ಲಿ ಅಮಿತ್, ಸುಮಿತ್ ಮತ್ತು ರಂಜಿತ್ 3 ಪಾರ್ಟ್ನರ್ಗಳಿದ್ದಾರೆ. ಅಮಿತ್, ಸುಮಿತ್, ರಂಜಿತ್. ಅಮಿತ್, ಸುಮಿತ್ ಮತ್ತು ರಂಜಿತ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಮಾಡಬೇಕಾದ್ರೆ 3 ಪಾಯಿಂಟ್ಗಳನ್ನ ತಲೆಯಲ್ಲಿಟ್ಕೊಳ್ಬೇಕು. ಕ್ಯಾಪಿಟಲ್ ಬರಿಬೇಕು. ಎರಡನೆಯದಾಗಿ P&L ಇದೆಯಾ ಚೆಕ್ ಮಾಡಬೇಕು. ಮೂರನೆಯದು ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಅನ್ನ ಮಾತ್ರನೇ ನೋಡಬೇಕು. ಸೊ ಫಸ್ಟು ನಾವು ನಮ್ಮ ಕ್ಯಾಪಿಟಲ್ಗಳನ್ನ ಬರ್ಕೊಂಡು ಬಿಡೋಣ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಅಮಿತ್ ಮತ್ತು ಸುಮಿತ್ನಿಗೆ ಎಷ್ಟು ಕ್ಯಾಪಿಟಲ್ ಇದೆ? 30,000 ಮತ್ತು 15,000. ಸೊ 30,000 15,000. ನೆಕ್ಸ್ಟ್ ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಕ್ರೆಡಿಟಾರ್ ಬರೋದಿಲ್ಲ. ರಿಸರ್ವ್ 5,000 ಇದೆ. ಸೊ 3:2 ಅಲ್ಲಿ ಶೇರ್ ಮಾಡೋಣ. ಸೊ ಬೈ ರಿಸರ್ವ್ ಫಂಡ್ 5,000
ಅಂದ್ರೆ 3,000 2,000 ರಂಜಿತ್ಗೆ ಏನು ಕೂಡ ಸಿಗೋದಿಲ್ಲ. ಸೊ P&L ಅಕೌಂಟ್ ಇಲ್ಲಿ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಕ್ಲೋಸ್ ಮಾಡೋಣ. ಫಸ್ಟ್ ಗುಡ್ ವಿಲ್ ಅನ್ನ ಬರ್ಕೊಳ್ಬೇಕಾಗತ್ತೆ. 10,000 ಕ್ಯಾಪಿಟಲ್, 5,000 ಗುಡ್ ವಿಲ್ ಅನ್ನ ತರ್ತಾ ಇದ್ದಾನೆ. ಸೊ ಹೊಸ ಪಾರ್ಟ್ನರು ಬೈ ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟಿನಲ್ಲಿ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ಅನ್ನ ತರ್ತಾ ಇದ್ದಾನೆ. ಎಷ್ಟು ತರ್ತಾ ಇದ್ದಾನೆ? 10 ಪ್ಲಸ್ 5,000 15,000. 10 ಪ್ಲಸ್ 5 15,000 ತರ್ತಾ ಇದ್ದಾನೆ. ಓಕೆ, ನಮಗೆ ಇಲ್ಲಿ ಗುಡ್ ವಿಲ್ ಆಫ್ ರಂಜಿತ್ 5,000ವನ್ನ ಅವನು ಹಳೆಯ ಪಾರ್ಟ್ನರ್ಸ್ಗೆ ಹಂಚಬೇಕು. ಯಾವ ಸ್ಟ್ಯಾಂಡರ್ಡ್ ನಲ್ಲಿ ಹಂಚಬೇಕು? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26. ಸಿಂಪಲ್. ಸೊ ಈಗ ಹೊಸ ಪಾರ್ಟ್ನರ್ ಆದಂತಹ ರಂಜಿತ್ತು ಹಳೆ ಪಾರ್ಟ್ನರ್ಗಳಿಗೆ ಗಿಫ್ಟ್ ಅನ್ನ ಕೊಡ್ತಾನೆ. ಗುಡ್ ವಿಲ್ ಅದು ಅಮಿತ್ ಮತ್ತು ಸುಮಿತ್ ಯಾವ ರೇಷಿಯೋದಲ್ಲಿ ಕೊಡ್ತಾನೆ? 3:2 ರೇಷಿಯೋದಲ್ಲಿ ಕೊಡ್ತಾನೆ. ಸೊ 3,000 ಅಮಿತನಿಗೆ, 2,000 ಸುಮಿತನಿಗೆ ಕೊಡ್ತಾನೆ. ಸೊ ಫಸ್ಟ್ ದುಡ್ಡನ್ನ ಅರೇಂಜ್ ಮಾಡೋಣ. ಅಮಿತ್ ಕ್ಯಾಪಿಟಲ್ ಅಕೌಂಟ್, ಸುಮಿತ್ ಕ್ಯಾಪಿಟಲ್ ಅಕೌಂಟ್. ಸೊ ಎಷ್ಟು ತರ್ತಾನೆ ರಂಜಿತ್ತು? 3,000 ಅಮಿತ್ಗೆ, 2,000 ಸುಮಿತ್ಗೆ. ಈಗ ದುಡ್ಡನ್ನ ಹಂಚಿ ಬಿಡಿ. ಸೊ ಬೈ ರಂಜಿತ್ ಕ್ಯಾಪಿಟಲ್ ಅಕೌಂಟ್ ಅಮಿತನಿಗೆ 3,000 ಕೊಡ್ತಾನೆ, ಸುಮಿತನಿಗೆ 2,000 ಕೊಡ್ತಾನೆ. ರಂಜಿತ್ಗೆ ಏನು ಕೂಡ ಸಿಗೋದಿಲ್ಲ. ಈಗ ಹಂಚದ ಮೇಲೆ ಪಾರ್ಟ್ನರ್ಸ್ಗೆ ಅರ್ಜೆಂಟು ದುಡ್ಡು ಇಮ್ಮಿಡಿಯೇಟ್ ಆಗಬೇಕು. ಅದಕ್ಕೆ ಅವನೇನು ಹೇಳ್ತಾ ಇದ್ದಾನೆ? ಗುಡ್ ವಿಲ್ ಅಮೌಂಟ್ ಇಸ್ ವಿತ್ ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್. ಎಷ್ಟು ಗುಡ್ ವಿಲ್ಲು? ಹಾಫ್ ಆಫ್ ದ ಗುಡ್ ವಿಲ್. ಅವ್ರಿಗೇನ್ ಫುಲ್ ದುಡ್ಡು ಬೇಡ, ಅರ್ಧ ಗುಡ್ ವಿಲ್ ದುಡ್ಡು ಇಮ್ಮಿಡಿಯೇಟ್ ಆಗಿ ಅವ್ರು ವಿತ್ಡ್ರಾ ಮಾಡ್ಬಿಡ್ತಾರೆ. ವಿತ್ ಡ್ರಾ ಮಾಡ್ತಾ ಇದ್ದಾರೆ ಅಂದ್ರೆ ಟು ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್. ಯಾಕೆಂದ್ರೆ ದುಡ್ಡನ್ನ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಹಾಫ್ ಗುಡ್ ವಿಲ್. ಸೊ 3,000 ಅಂದ್ರೆ ಹಾಫ್ 1,500 ಆಯ್ತು. 2,000 ಅಂದ್ರೆ ಹಾಫ್ 1,000 ರೂಪಾಯಿ ಆಯ್ತು. ರಂಜಿತ್ಗೆ ಇಟ್ ಇಸ್ ಅ ಡ್ಯಾಶ್. ನೆಕ್ಸ್ಟ್ ನೋಡೋದಾದ್ರೆ ಇನ್ನೇನೂ ಕೂಡ ಇಲ್ಲ, ಎಲ್ಲವನ್ನು ಎಂಟ್ರಿ ಮಾಡಿ ಆಗಿದೆ. ಸೊ ಕ್ಯಾಪಿಟಲಿನ ಪ್ರಾಫಿಟ್ ಅನ್ನ ಬರ್ಕೊಂಡ್ಬಿಡೋಣ. 2 ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ 1,800 1,200. ಸೊ 1,800 1,200 ರೂಪಾಯಿ ಅಂದ್ರೆ ಇಲ್ಲಿ ಅದು ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಾಫಿಟ್ ಆಗತ್ತೆ. ಸೊ ಅಲ್ಲಿಗೆ ಎಲ್ಲವನ್ನು ಎಂಟ್ರಿ ಮಾಡಿ ಆಗಿದೆ. ಸೊ ಇನ್ನೇನೂ ಕೂಡ ಬಾಕಿ ಇಲ್ಲ. ಫೈನಲ್ ಅಮೌಂಟ್ ಅನ್ನ ಕಂಡು ಹಿಡಿಯುವಂತಹ ಸಮಯ. ಅಮಿತನಿಗೆ ನೋಡೋದಾದ್ರೆ 30,000 3,000 3,000 1,800 ರೂಪಾಯಿ. 37,800 37,800 ಮೈನಸ್ 1,500 ಮಾಡಿದ್ರೆ 36,300 ರೂಪಾಯಿ ಆಯ್ತು. ನೆಕ್ಸ್ಟ್ 15,000 2,000 2,000 1,200 ಅಂದ್ರೆ 20,200 20,200 ಮೈನಸ್ 1,000 ಅಂದ್ರೆ 19,200 ಆಯ್ತು. ಇಲ್ಲಿ 15,000 15,000 ಮೈನಸ್ 5,000 ಅಂದ್ರೆ 10,000 ಆಯ್ತು. ಸೊ 2 ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಇದೇ ನಮ್ಮ ಬ್ಯಾಲೆನ್ಸಿಂಗ್ ಫಿಗರ್. ಎಷ್ಟು ಈಸಿ. ಈಗ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡುವಂತಹ ಸಮಯ. ಸೊ 1/4/2024 ಇದನ್ನ ಮಾಡ್ತಾ ಇದ್ದೇವೆ. ಸೊ ಮೊದಲನೇ ಐಟಮ್ ಕ್ರೆಡಿಟಾರ್ಸ್ 40,000. ಅದಾದ್ಮೇಲೆ ಕ್ಯಾಪಿಟಲ್ಗಳನ್ನ ಎಂಟ್ರಿ ಮಾಡ್ಕೊಳ್ಬೇಕು. ಸೊ ಕ್ರೆಡಿಟಾರ್ಸ್ 40,000 ರೂಪಾಯಿ. ಆಮೇಲೆ ಕ್ಯಾಪಿಟಲ್ಗಳನ್ನ ಎಂಟ್ರಿ ಮಾಡ್ಕೊಳ್ಬೇಕು. ಅಮಿತ್, ಸುಮಿತ್ ಮತ್ತು ನಮ್ಮ ಹೊಸ ಪಾರ್ಟ್ನರ್ ರಂಜಿತ್. 36,300 36,300
19,200 19,200 ಮತ್ತು ರಂಜಿತ್ಗೆ 10,000 ರೂಪಾಯಿ ಇದೆ. ನೆಕ್ಸ್ಟ್ ನಾವು ಅಸೆಟ್ಸ್ ಅನ್ನ ಹಾಕೊಳ್ಳೋಣ. ಕ್ಯಾಶ್ ಅಟ್ ಬ್ಯಾಂಕ್ 21,000 ಇದೆ. ಸೊ ಬ್ಯಾಂಕಿನಲ್ಲಿ 21,000 ಇದೆ. ಇದಕ್ಕೆ ನಾವೇನಾದ್ರೂ ಜೋಡಿಸ್ಬೇಕಾ? ಹೌದು, 15,000 ಜೋಡಿಸ್ಬೇಕು. ಓಕೆ, ಏನಾದ್ರೂ ಕಳಿಬೇಕಾ? ಚೆಕ್ ಮಾಡೋಣ. ಹೌದು, 2,500 ಕಳಿಬೇಕು. 2,500. 21 ಪ್ಲಸ್ 15 36 ಮೈನಸ್ 2,500. ಸೊ 36,000 ಮೈನಸ್ 2,500 33,500. ಓಕೆ, ಡನ್. ನೆಕ್ಸ್ಟ್ ನೋಡೋದಾದ್ರೆ ಬಿಲ್ ರಿಸೀವಬಲ್ 3,000. ಸೊ ಬಿಲ್ ರಿಸೀವಬಲ್ 3,000 ರೂಪಾಯಿ. ನೆಕ್ಸ್ಟ್ ನಮ್ಮ ಡೆಟಾರ್ಸ್ ಇದ್ದಾರೆ 18,000. ಹೊಸ PBD 900 ರೂಪಾಯಿ. ಸೊ ಡೆಟಾರ್ಸ್ ಮೈನಸ್ PBD 18,000 ಮೈನಸ್ 900 17,100 ರೂಪೀಸ್ ಆಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಸ್ಟಾಕ್ ಅನ್ನ ರಿವ್ಯಾಲ್ಯೂ ಮಾಡಿ ರೆಡ್ಯೂಸ್ ಮಾಡಿದ್ದೇವೆ 2,000. ಸೊ 20 ಮೈನಸ್ 2 ಆಗತ್ತೆ. ಸೊ 20 ಮೈನಸ್ 2,000 ನನಗದು 18,000 ರೂಪಾಯಿ ಬೀಳುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಬಿಲ್ಡಿಂಗ್ಸ್ ರಿವ್ಯಾಲ್ಯೂಯೇಷನ್ ಆಗಿದೆ, 20% ಜಾಸ್ತಿ ಆಗಿದೆ. ಸೊ 25,000 ಪ್ಲಸ್ 20% ಮಾಡಬೇಕು. ಸೊ ಬಿಲ್ಡಿಂಗ್ಸ್ 25,000 ಪ್ಲಸ್ ಇನ್ಕ್ರೀಸ್ 20% ಅಂದ್ರೆ 5,000 ರೂಪಾಯಿ. ಅಲ್ಲಿಗೆ 30,000 ಆಯ್ತು. ಲಾಸ್ಟ್ ನಮ್ಮ ಹತ್ರ ಉಳ್ಕೊಂಡಿರುವಂತದ್ದೇ ಮಷೀನರಿ. ಸೊ ಮಷೀನರಿ ಎಷ್ಟಿದೆ? 4,000 ಇದೆ. ಔಟ್ಸ್ಟ್ಯಾಂಡಿಂಗ್ ಬಿಲ್ 100 ರೂಪಾಯಿ ಇದೆ. ಸೊ ಬರೆಯೋಣ 4,000 ಔಟ್ಸ್ಟ್ಯಾಂಡಿಂಗ್ ಬಿಲ್ 100 ರೂಪಾಯಿ. ಸೊ ಅಲ್ಲಿಗೆ ಎಲ್ಲವನ್ನು ಎಂಟ್ರಿ ಮಾಡ್ಕೊಂಡಾಯ್ತು. ಟೋಟಲ್ ಮಾಡೋಣ. 40,000 100 ರೂಪಾಯಿ 36,300 19,200 10,000 ಅನ್ನ ಎಂಟ್ರಿ ಮಾಡೋಣ. ಸೊ ಅಲ್ಲಿಗೆ 1,05,600 ನಮ್ಮ ನಂಬರ್. ಅಸೆಟ್ಸ್ ಕಡೆ ನೋಡೋದಾದ್ರೆ 33,500 3,000 17,100 18,000 30,000 4,000 105,600 ನಮ್ಮ ಉತ್ತರ. ಎಷ್ಟು ಈಸಿ. ಹಾಗಾದ್ರೆ ಮೂರನೆಯ ಪ್ರಾಬ್ಲಮ್ ಅನ್ನ ನೋಡೋಣ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂತಹ ಟಾಪಿಕ್, ಗುಡ್ ವಿಲ್ ಆಫ್ ದ ಫರ್ಮ್. ಎಸ್, ಸೊ ಗುಡ್ ವಿಲ್ ಆಫ್ ದ ಫರ್ಮ್ ಇಸ್ ವ್ಯಾಲ್ಯೂಡ್ ಅಟ್ 60,000 ಅಂತ ಹೇಳ್ತಾ ಇದ್ದಾನೆ. ಆಸ್ ಯೂಶುವಲ್ ಯಾವುದೇ ಅಡ್ಮಿಷನ್ ಪಾರ್ಟ್ನರ್ ಆದ್ರೂ ಕೂಡ 3 ಇಂಪಾರ್ಟೆಂಟ್ ಐಟಮ್ಗಳನ್ನ ನಾವು ತಲೆಯಲ್ಲಿಟ್ಕೊಳ್ಬೇಕಾಗತ್ತೆ. ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್. ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ ಇನ್ಕ್ರೀಸ್ ಆಫ್ ಲಯಬಿಲಿಟೀಸ್ ಡಿಕ್ರೀಸ್ ಆಫ್ ಅಸೆಟ್ಸ್. ಡೆಬಿಟ್ ಆದ್ರೆ ಇನ್ಕ್ರೀಸ್ ಆಫ್ ಅಸೆಟ್ಸ್ ಡಿಕ್ರೀಸ್ ಆಫ್ ಲಯಬಿಲಿಟೀಸ್ ನಮ್ಮ ಕ್ರೆಡಿಟ್ ಸೈಡಿಗೆ ಬರುತ್ತೆ. ಮೊದಲನೆಯ ಅಡ್ಜಸ್ಟ್ಮೆಂಟ್, ಕೃಷ್ಣ ಬ್ರಿಂಗ್ಸ್ 50,000 ಆಸ್ ಹರ್ ಕ್ಯಾಪಿಟಲ್. ಗುಡ್ ವಿಲ್ ಆಫ್ ದ ಫರ್ಮ್ ಇಸ್ ವ್ಯಾಲ್ಯೂಡ್ ಅಟ್ 60,000. ನಮಗೆ ಸದ್ಯಕ್ಕೆ ಬೇಡ. ಮೂರನೇದು, ರೆಡ್ಯೂಸ್ ಸ್ಟಾಕ್ 10% ಅಪ್ರಿಶಿಯೇಟ್ ಬಿಲ್ಡಿಂಗ್ಸ್ ಟು 70,000. ಸ್ಟಾಕ್ 80,000 ಇದೆ, 10% ರೆಡ್ಯೂಸ್ ಮಾಡಬೇಕಾಗತ್ತೆ. ಸೊ ಸ್ಟಾಕ್ 80,000 ಇಂಟು 10% 8,000 ರೂಪಾಯಿ ಆಯ್ತು. ನೆಕ್ಸ್ಟ್ ಬಿಲ್ಡಿಂಗ್ಸ್ 70,000. ಸೊ 60,000 ಇದೆ, 10% ಜಾಸ್ತಿ ಆಗ್ತಾ ಇದೆ. ಸೊ ಬೈ ಬಿಲ್ಡಿಂಗ್ಸ್ 80,000 ಮೈನಸ್ 70,000 ಅಲ್ಲಿಗೆ 10,000 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಡಿಕ್ರೀಸ್ಡ್ ಬೈ 2,000. ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಆಲ್ರೆಡಿ 6,000 ಇದೆ, ಅದನ್ನ
2,000ದಷ್ಟು ಕಡಿಮೆ ಮಾಡಿ ಅಂತ ಅರ್ಥ. ಸೊ ಇಷ್ಟು ದಿನ 6,000 ಇದ್ದಿದ್ದು ಈಗ 2,000 ಮೈನಸ್ ಆಗಿ 4,000 ಆಗತ್ತೆ. ಸೊ ಅಲ್ಲಿಗೆ ಆ 2,000 ನನಗೆ ಲಾಭ ಆಯ್ತು ಬೈ PBD ಅಥವಾ PDD 2,000. ಓಕೆ, ಸೊ ಎಲ್ಲವನ್ನು ಕೂಡ ಕನ್ಸಿಡರ್ ಮಾಡಿ ಆಗಿದೆ, ಎಲ್ಲವನ್ನು ತಗೊಂಡಾಗಿದೆ. ಸೊ ಈಗ ಫೈನಲ್ ಮಾಡುವಂತಹ ಸಮಯ. ಸೊ ಇಲ್ಲಿ 12,000 ಮೈನಸ್ 8 ಅಂದ್ರೆ 4,000. ಇದನ್ನ ಓಲ್ಡ್ ಪಾರ್ಟ್ನರ್ಗಳು ಅವರ ಮನೆಗೆ ತಗೊಂಡು ಹೋಗ್ತಾರೆ. ಮೊದಲನೇದು ಮಲಪ್ರಭಾ, ಘಟಪ್ರಭಾ ಮತ್ತು ಹಿರಣ್ಯಾಕ್ಷ, 3 ಜನ ಇದ್ದಾರೆ. ಸೊ ಮಲಪ್ರಭಾ, ಘಟಪ್ರಭಾ ಮತ್ತೆ ಹಿರಣ್ಯಾಕ್ಷ 2/5, 2/5 ಮತ್ತು 1/5 ಆಗತ್ತೆ. ಸೊ 4,000 into 2/5 1,600, 1,600 800 ರೂಪೀಸ್ ಆಗತ್ತೆ. ಸೊ ಅಲ್ಲಿಗೆ ಅವರ 3 ಪಾರ್ಟ್ನರ್ಗಳ ಶೇರ್ ಅನ್ನ ಕೊಟ್ಟಾಯ್ತು. ನೆಕ್ಸ್ಟ್ ನಾವು ಮಾಡಬೇಕಾಗಿರುವಂತದ್ದೇ ನಮ್ಮ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಬರೆಯೋಣ. ನಮಗಿರುವಂತದ್ದು 4 ಪಾರ್ಟ್ನರ್ಗಳು. ಸೊ ಅದಕ್ಕೆ ಬೇಕಾಗಿರುವ ವ್ಯವಸ್ಥೆ ಮಾಡೋಣ. ಸೊ ಮೊದಲಿಗೆ ಮಲಪ್ರಭಾ, ಘಟಪ್ರಭಾ, ಹಿರಣ್ಯಾಕ್ಷ, ಕೃಷ್ಣ. ಮಲಪ್ರಭಾ, ಘಟಪ್ರಭಾ, ಹಿರಣ್ಯಾಕ್ಷ ಮತ್ತು ಕೃಷ್ಣ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ 3 ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ತಲೆಯಲ್ಲಿಟ್ಕೊಳ್ಬೇಕು. ಕ್ಯಾಪಿಟಲ್ ಅನ್ನ ಎಂಟ್ರಿ ಮಾಡಬೇಕು, ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಅನ್ನ ಚೆಕ್ ಮಾಡಬೇಕು, P&L ಅಕೌಂಟ್ ಅನ್ನ ಮಾತ್ರ ಎಂಟ್ರಿ ಮಾಡಬೇಕು. ಸೊ ಮೊದಲಿಗೆ ಕ್ಯಾಪಿಟಲ್ಗಳನ್ನ ಬರ್ತ್ಕೊಂಡು ಬಿಡೋಣ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಮಲಪ್ರಭಾ, ಘಟಪ್ರಭಾ, ಹಿರಣ್ಯಾಕ್ಷನಿಗೆ ಎಷ್ಟಿದೆ? 40, 50, 60 ಅವರ ಕ್ಯಾಪಿಟಲ್. ಸೊ 40,000, 50,000, 60,000 ಅವರ ಕ್ಯಾಪಿಟಲ್ ಆಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಲಯಬಿಲಿಟಿ ಸೈಡ್ ಕ್ರೆಡಿಟರ್ಸ್ ಬರೋದಿಲ್ಲ. ರಿಸರ್ವ್ ಫಂಡ್ 32,000 ಇದೆ. ಬೈ ರಿಸರ್ವ್ ಫಂಡ್ ಅಕೌಂಟ್ 1 32,000 ಇದೆ ಇಂಟು 2/5 12,800, 12,800 32,000 into 1/5 6,400 ಆಯ್ತು. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಇಲ್ಲೆಲ್ಲಾದ್ರೂ P&L ಅಕೌಂಟ್ ಇದೆಯಾ? ಇಲ್ಲ. ಸೊ ಈಗ ಕ್ಲೋಸ್ ಮಾಡೋಣ. ಮಾಡ್ಲಿಕ್ಕೆ ಮುಂಚೆ 2 ಓಲ್ಡ್ ಪಾರ್ಟ್ನರ್ಸ್ ಮತ್ತು ಗುಡ್ ವಿಲ್ ಅನ್ನ ತಗೊಳ್ಬೇಕಾಗತ್ತೆ. ಸೊ 2 ಓಲ್ಡ್ ಪಾರ್ಟ್ನರ್ಸ್ ಅಂದ್ರೆ ಇಲ್ಲಿ ಅದು ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಗತ್ತೆ. ಅವರ ಪ್ರಾಫಿಟ್ ಅನ್ನ ಬರೆಯೋಣ. 1,600, 1,600, 800. ಸೊ 1,600, 1,600 ಮತ್ತು 800 ರೂಪೀಸ್ ಆಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಕೃಷ್ಣ ಬ್ರಿಂಗ್ಸ್ 50,000 ಆಸ್ ಹರ್ ಕ್ಯಾಪಿಟಲ್. ಗುಡ್ ವಿಲ್ ವ್ಯಾಲ್ಯೂಡ್ ಫಾರ್ ದ ಫರ್ಮ್ ಅಂತ ಕೊಟ್ಟಾಗ ಕ್ಯಾಪಿಟಲ್ ಅನ್ನ ಮಾತ್ರ ಬರ್ಕೊಳ್ಳಿ. ಸೊ ಬೈ ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್. ಸೊ ನಾವಿಲ್ಲಿ ಕ್ಯಾಪಿಟಲ್ ಅನ್ನ ಎಂಟ್ರಿ ಮಾಡಿ ಬಿಡೋಣ. ಸೊ ಕ್ಯಾಪಿಟಲ್ ಅನ್ನ ಎಂಟ್ರಿ ಮಾಡಿಕೊಂಡು ಬಿಡೋಣ 50,000. ನೆಕ್ಸ್ಟ್ ಗುಡ್ ವಿಲ್ ಆಫ್ ದ ಫರ್ಮ್ 60,000. ನನಗೆ ಬೇಕಾಗಿರೋದು ಕೃಷ್ಣದು ಮಾತ್ರ. ಸೊ 1/5 ಲೆಕ್ಕ ಹಾಕೋಣ. ಸೊ ಗುಡ್ ವಿಲ್ ಆಫ್ ಕೃಷ್ಣ 60,000 into 1 ಡಿವೈಡೆಡ್ ಬೈ 5 ಅಂದ್ರೆ 12 5s are 60, 12,000 ರೂಪಾಯಿ ಬರುತ್ತೆ. ಸೊ ಕೃಷ್ಣ ಗುಡ್ ವಿಲ್ ಅನ್ನ ಮಲಪ್ರಭಾ, ಘಟಪ್ರಭಾ, ಹಿರಣ್ಯಾಕ್ಷನಿಗೆ 2:2:1 ರೇಷಿಯೋದಲ್ಲಿ ಗಿಫ್ಟ್ ಆಗಿ ಕೊಡ್ತಾರೆ. ಸೊ ಫಸ್ಟ್ ಇದಕ್ಕೆ ಅರೇಂಜ್ಮೆಂಟ್ ಅನ್ನ ಮಾಡೋಣ. ಟು ಮಲಪ್ರಭಾ ಕ್ಯಾಪಿಟಲ್ ಅಕೌಂಟ್, ಟು ಘಟಪ್ರಭಾ ಕ್ಯಾಪಿಟಲ್ ಅಕೌಂಟ್, ಟು ಹಿರಣ್ಯಾಕ್ಷ ಕ್ಯಾಪಿಟಲ್ ಅಕೌಂಟ್. ಸೊ 12,000ವನ್ನ ಡಿವೈಡ್ ಮಾಡೋಣ ಇಂಟು 2/5.
ಸೊ 4,800, 4,800. ಸೊ 4,800 ಮೈನಸ್ 12,000, ಸೊ ಅಲ್ಲಿಗೆ 2,400. ಇದು ಅವರಿಗೆ ಸಿಗಬೇಕಾಗಿರುವಂತಹ ಗುಡ್ ವಿಲ್. ಇದನ್ನ ಕೊಡಬೇಕಾಗಿರುವಂತಹ ವ್ಯಕ್ತಿ ಕೃಷ್ಣ. ಸೊ ಬೈ ಕೃಷ್ಣ ಕ್ಯಾಪಿಟಲ್ ಅಕೌಂಟ್ ಗುಡ್ ವಿಲ್ ಅನ್ನ ಕೊಟ್ಟು ಬಿಡ್ತಾನೆ. ಎಷ್ಟು ಕೊಡ್ತಾನೆ? 4,800, 4,800, 2,400. ಕೃಷ್ಣನಿಗೆ ಏನು ಕೂಡ ಸಿಗೋದಿಲ್ಲ. ಓಕೆ, ಸೊ ಅಲ್ಲಿಗೆ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ಎರಡರ ಎಂಟ್ರಿ ಕೂಡ ಆಗಿದೆ. ಇನ್ನೇನಾದ್ರೂ ಎಂಟ್ರಿ ಮಾಡ್ಕೊಳ್ಳುವಂಥದ್ದಿದೆಯಾ? ಏನೂ ಕೂಡ ಇಲ್ಲ. ಸೊ ಗುಡ್ ವಿಲ್ ಎಲ್ಲವೂ ಎಂಟ್ರಿ ಆದ ಮೇಲೆ ಫೈನಲ್ ಆಗಿ ವ್ಯಾಲ್ಯೂವನ್ನ ಕಂಡುಹಿಡಿಯುವಂತಹ ಸಮಯ. ಕಂಡುಹಿಡಿಯೋಣ. 40,000 plus 12,800 plus 1,600 plus 4,800, 59,200. 59,200 minus 0, 59,200 ಆಯ್ತು. ನೆಕ್ಸ್ಟ್ 50,000 plus 12,800 plus 1,600 plus 4,800, 69,200. 69,200 minus 0, 69,200 ಆಯ್ತು. ನೆಕ್ಸ್ಟ್ ನಮ್ಮ ಹಿರಣ್ಯಾಕ್ಷನ್ಗೆ 60,000, 6,400, 800, 2,400, 69,600. 69,600 ಮೈನಸ್ 0, 69,600 ಆಯ್ತು. 50,000 ಇದೆ. ಸೊ ನಮ್ಮ ಕೃಷ್ಣನಿಗೆ 50,000. 50,000. 50,000 ಮೈನಸ್ 12,000 ಗುಡ್ ವಿಲ್ ಹಾಕಿದ್ರೆ 38,000 ಆಯ್ತು. ಸೊ ಇದನ್ನ ನಾವು ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೇವೆ. ಸೊ ಅಲ್ಲಿಗೆ ನಮ್ಮ ಪಾರ್ಟ್ನರ್ಸ್ ಕ್ಯಾಪಿಟಲ್ ಆಯ್ತು. ನೆಕ್ಸ್ಟ್ ನಾವು ಮಾಡಬೇಕಾಗಿರುವಂಥದ್ದೇ ನಮ್ಮ ಬ್ಯಾಲೆನ್ಸ್ ಶೀಟ್. ಹಳೆಯ ವ್ಯಾಲ್ಯೂಗಳನ್ನ ಸುಮ್ಮನೆ ಬರ್ಕೊಳ್ಳಿ. ಕ್ರೆಡಿಟಾರ್ಸ್ 1,00,000, ಬ್ಯಾಂಕ್ ಓವರ್ ಡ್ರಾಫ್ಟ್ 8,000 ರೂಪಾಯಿ ಇದೆ. ಸೊ 1,00,000 ಕ್ರೆಡಿಟಾರ್ಸ್, 8,000 ರೂಪಾಯಿ. ಬ್ಯಾಂಕ್ ಓವರ್ ಡ್ರಾಫ್ಟ್ ಇದೆ. ಸೊ ಅದನ್ನ ಬರ್ಕೊಳ್ಳೋಣ. ನೆಕ್ಸ್ಟ್ ನೋಡೋದಾದ್ರೆ ಕ್ಯಾಪಿಟಲ್ಗಳನ್ನ ಬರ್ಕೊಳ್ಬೇಕಾಗತ್ತೆ. 4 ಪಾರ್ಟ್ನರ್ಗಳಿದ್ದಾರೆ. ಸೊ ಕ್ಯಾಪಿಟಲ್ ಯಾರ 4 ಪಾರ್ಟ್ನರ್ಗಳು? ಮಲಪ್ರಭಾ, ಘಟಪ್ರಭಾ, ಹಿರಣ್ಯಾಕ್ಷ ಮತ್ತು ಕೃಷ್ಣ. ಅವರ ಕ್ಯಾಪಿಟಲ್ 59,200, 69,200 ಇದೆ. ಸೊ 59,200, 69,200, 69,600, 38,000. ಸೊ 69,600 ಮತ್ತು 38,000. ಸೊ ಅಲ್ಲಿಗೆ ಇವರ ಕ್ಯಾಪಿಟಲ್ಗಳ ಎಂಟ್ರಿ ಆಯ್ತು. ಲಯಬಿಲಿಟೀಸ್ ನ ಕಡೆ ಇನ್ನೇನೂ ಕೂಡ ಬಾಕಿ ಇಲ್ಲ. ಲೆಟ್ಸ್ ಕಮ್ ಟು ಅಸೆಟ್ಸ್. ಕ್ಯಾಶ್ ಅಟ್ ಬ್ಯಾಂಕ್ 17,000 ರೂಪಾಯಿ ಇದೆ. ಸೊ ಬ್ಯಾಂಕಿನಲ್ಲಿ 17,000 ಇದೆ. ಇಲ್ಲಿ ಒಂದು ಬ್ಯಾಂಕ್ ಎಕ್ಸ್ಟ್ರಾ ಆಯ್ತು. ಇನ್ನೆಲ್ಲಾದ್ರೂ ಬ್ಯಾಂಕ್ ಇದೆಯಾ? ಇಲ್ಲ. 50,000. ಸೊ ಪ್ಲಸ್ 50,000, 67,000 ರೂಪಾಯಿ ಆಯ್ತು. ಓಕೆ. ಬಿಲ್ ರಿಸೀವಬಲ್ 19,000 ಆಗಿದೆ. ಸೊ ಬಿಲ್ ರಿಸೀವಬಲ್ 19,000. ನೆಕ್ಸ್ಟ್ ನಾವು ಡೇಟಾರ್ಸ್ 1,20,000. ರೆಡ್ಯೂಸ್ ಡೇಟಾರ್ಸ್ PBD ಬೈ 2,000 ಅಂತ ಹೇಳ್ತಾ ಇದ್ದಾನೆ. ಸೊ 6,000ದಲ್ಲಿ 2,000 ಹೋಯ್ತು ಅಂದ್ರೆ 4,000 ಆಯ್ತು. ಸೊ ಡೇಟಾರ್ಸ್ 1,20,000 ಮೈನಸ್ PBD ಬರೀ 4,000, 1,16,000 ರೂಪಾಯಿ ಆಯ್ತು. ಓಕೆ. ನೆಕ್ಸ್ಟ್ ಸ್ಟಾಕ್ 80,000. ಅದನ್ನ 10% ರೆಡ್ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಸೊ ಸ್ಟಾಕ್ 80,000 ಮೈನಸ್ ಡಿಕ್ರೀಸ್ ಅಟ್ 10%, 8,000 ರೂಪಾಯಿ. ಅಲ್ಲಿಗೆ
72,000 ಆಯ್ತು. ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ಬಿಲ್ಡಿಂಗ್ಸ್ 60,000, ರಿವ್ಯಾಲ್ಯೂಯೇಷನ್ 70,000ಕ್ಕೆ ಆಗಿದೆ. ಸೊ ಬಿಲ್ಡಿಂಗ್ಸ್ 70,000 ಅದರ ವ್ಯಾಲ್ಯೂ ಹೇಗೆ ಸಿಕ್ತು? 60,000 ಪ್ಲಸ್ 10,000 ಅದರ ಇನ್ಕ್ರೀಸ್ ಆಗತ್ತೆ. ಸೊ ಅದನ್ನ ಬರ್ಕೊಳ್ಳೋಣ. ಅಲ್ಲಿಗೆ ಎಲ್ಲವನ್ನೂ ಕೂಡ ಎಂಟ್ರಿ ಮಾಡಿ ಆಯ್ತು. ಫೈನಲ್ ಮಾಡ್ಕೊಳ್ಳೋಣ. 1,08,000, 59,200, 69,200, 69,638,000, 3,44,000 ನಮ್ಮ ವ್ಯಾಲ್ಯೂ. ಈ ಕಡೆ 67,000, 19,000, 1,16,000, 72,000, 70,000, 3,44,000 ನಮ್ಮ ವ್ಯಾಲ್ಯೂ ಆಯಿತು. ಅಲ್ಲಿಗೆ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡೋಣ. ನೆಕ್ಸ್ಟ್ ನಾವು ಮಾಡಬೇಕಾಗಿರುವಂಥದ್ದೇ ನಮ್ಮ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಗಳ ಪ್ರಾಬ್ಲಮ್ಮು. ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಆಲ್ಸೋ ವೆರಿ ಸಿಂಪಲ್ ಪ್ರಾಬ್ಲಮ್. ಅವನು ಹೇಳ್ತಾ ಇದ್ದಾನೆ, ಮಹೇಶ್ ಅಂಡ್ ಸುರೇಶ್ ಆರ್ ಈಕ್ವಲ್ ಪಾರ್ಟ್ನರ್ಸ್. ಅಂದರೆ 1:1 ರೇಷಿಯೋದಲ್ಲಿ ಅವರು ಶೇರ್ ಅನ್ನ ಮಾಡ್ತಾ ಇರ್ತಾರೆ. ಎಲ್ಲ ಅಡ್ಜಸ್ಟ್ಮೆಂಟ್ಗಳನ್ನ ಕೊಟ್ಟಿದ್ದಾನೆ. ಆಸ್ ಯೂಶ್ವಲ್ ನಾವು 3 ಇಂಪಾರ್ಟೆಂಟ್ ಐಟಮ್ಗಳನ್ನ ಲೆಕ್ಕ ಹಾಕಬೇಕಾಗತ್ತೆ. ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ನಮ್ಮ ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ ದ ಫರ್ಮ್. ಓಕೆ, ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂದ್ರೆ ಇನ್ಕ್ರೀಸ್ ಆಫ್ ಲಯಬಿಲಿಟೀಸ್, ಡಿಕ್ರೀಸ್ ಆಫ್ ಅಸೆಟ್ಸ್. ಕ್ರೆಡಿಟ್ ಅಂದ್ರೆ ಇನ್ಕ್ರೀಸ್ ಆಫ್ ಅಸೆಟ್ಸ್, ಡಿಕ್ರೀಸ್ ಆಫ್ ಲಯಬಿಲಿಟೀಸ್ ಅನ್ನ ಬರಿಬೇಕು. ರಿವ್ಯಾಲ್ಯೂಯೇಷನ್ ಅಲ್ಲಿ ಬರೀ ನಾವು ಅಡ್ಜಸ್ಟ್ಮೆಂಟ್ ಗಳನ್ನ ನೋಡಿದ್ರೆ ಸಾಕು. ಸೊ ರಾಕೇಶ್ ಶುಡ್ ಬ್ರಿಂಗ್ 26,000 ಆಸ್ ಕ್ಯಾಪಿಟಲ್. ಸದ್ಯಕ್ಕೆ ಬೇಕಾಗಿಲ್ಲ. ಗುಡ್ ವಿಲ್ ಆಫ್ ದ ಫರ್ಮ್ ಇಸ್ 10,000. ಸದ್ಯಕ್ಕೆ ಬೇಕಾಗಿಲ್ಲ. ಮೋಟಾರ್, ಕಾರ್ ಅಂಡ್ ಮಷೀನರಿ ಆರ್ ಡಿಪ್ರಿಶಿಯೇಟೆಡ್ ಬೈ 20%, 3,800 ರೆಸ್ಪೆಕ್ಟಿವ್ಲಿ. ಸೊ ಮೋಟಾರ್ ಕಾರ್ 8,000 ಇದೆ, 20% ಡಿಪ್ರಿಸಿಯೇಷನ್ ಮಾಡೋಣ. ಸೊ 2 ಮೋಟಾರ್ ಕಾರ್ ಎಷ್ಟಿದೆ? 8,000 ಇದೆ. 20% ಡಿಪ್ರಿಸಿಯೇಷನ್, 8 2s are 16, 1,600. ನೆಕ್ಸ್ಟ್ ಅವನು ಮಷೀನರಿಯನ್ನ 3,800 ಡಿಪ್ರಿಸಿಯೇಷನ್ ಮಾಡಿ ಅಂತ ಇದ್ದಾನೆ. ಸೊ 3,800 ವ್ಯಾಲ್ಯೂ ಕಡಿಮೆ ಆದ್ರೆ ಆಬ್ವಿಯಸ್ಲಿ ಡೆಬಿಟ್ ಸೈಡ್ಗೆ ಹಾಕ್ತೇವೆ. ಪ್ರೀಪೇಡ್ ರೆಂಟ್ 600 ರೂಪಾಯಿ. ಪ್ರೀಪೇಡ್ ಎಕ್ಸ್ಪೆನ್ಸಸ್ ನಮಗೆ ಅಸೆಟ್ಸ್ ಆಗುತ್ತೆ. ಸೊ ಅಸೆಟ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಕ್ರೆಡಿಟ್ ಸೈಡಿನಲ್ಲಿ ಬರಿಬೇಕು. ಎಷ್ಟು ರೂಪಾಯಿ? 600 ರೂಪಾಯಿ. ಓಕೆ. Provision for doubtful debts is maintained at 10%. ಓಕೆ. 32,000 ರೂಪಾಯಲ್ಲಿ 10% ಹಾಕಿದ್ರೆ 3,200. ಈಗ ನಮ್ಮ ಹತ್ರ ಇರೋದು ಬರೀ 2,000. 1,200 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಅಲ್ಲಿಗೆ ಲಾಸ್ ಆಗ್ತಾ ಇದೆ ಡೆಬಿಟ್ ಸೈಡ್. ಸೊ 2PDD ಎಷ್ಟು ಬರಿಬೇಕು? 3,200 ಮೈನಸ್ 2,000 rupees. ಅಲ್ಲಿಗೆ 1,200 ರೂಪಾಯಿ ಆಯ್ತು. ನೆಕ್ಸ್ಟ್, the capital accounts of the partners are to be adjusted in their new profit sharing ratio 2:2:1 based on Chandra's capital after adjusting goodwill. Sacrifice ratio of the old partners is 1:1. ಸದ್ಯಕ್ಕೆ ಇದರ ಅವಶ್ಯಕತೆ ಇಲ್ಲ. ಸೊ ಈಗ ಅಕೌಂಟ್ ಅನ್ನ ಕ್ಲೋಸ್ ಮಾಡುವಂತಹ ಸಮಯ. ನಮ್ಮ ಡೆಬಿಟ್ ಸೈಡಿನಲ್ಲಿ ಜಾಸ್ತಿ ಬಂದಿದೆ. ಸೊ ಎಷ್ಟು ಬಂದಿದೆ ಚೆಕ್ ಮಾಡೋಣ. 1,600, 3,800, 1,200, 6,600 rupees ಬರ್ತಾ ಇದೆ. ಮೈನಸ್ 600 ಅಂದ್ರೆ 6,000. ಇದನ್ನ ಓಲ್ಡ್ ಪಾರ್ಟ್ನರ್ಗಳು ಶೇರ್ ಮಾಡ್ಕೊಳ್ತಾರೆ. ಸೊ ಬೈ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಯಾರ ಪಾರ್ಟ್ನರ್ಸ್? ಮಹೇಶ, ಸುರೇಶ. 1:1. ಸೊ ಮಹೇಶ, ಸುರೇಶ 1/2, 1/2.
ಅಂದ್ರೆ 3,000 ಮತ್ತು 3,000 ಅವರ ಕ್ಯಾಪಿಟಲ್ ಆಯ್ತು. ನೆಕ್ಸ್ಟ್ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಬರಿಬೇಕು. ಮಹೇಶ, ಸುರೇಶ ಮತ್ತು ಚಂದ್ರ ಆರ್ ದ 3 ಪಾರ್ಟ್ನರ್ಸ್. ಮಹೇಶ, ಸುರೇಶ, ಚಂದ್ರ. ಮಹೇಶ, ಸುರೇಶ ಮತ್ತು ಚಂದ್ರ. ಇಲ್ಲಿ 3 ಪಾಯಿಂಟ್ಗಳನ್ನ ತಲೆಯಲ್ಲಿಟ್ಕೊಳ್ಬೇಕು. ಪಾಯಿಂಟ್ ನಂಬರ್ 1 ಕ್ಯಾಪಿಟಲ್ ಎಂಟ್ರಿ ಆಗಬೇಕು. ಪಾಯಿಂಟ್ ನಂಬರ್ 2 P&L ಅಕೌಂಟ್ ಇದೆಯಾ ಚೆಕ್ ಮಾಡಬೇಕು. ಪಾಯಿಂಟ್ ನಂಬರ್ 3 ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಅನ್ನ ಮಾತ್ರ ನೋಡಬೇಕು. ಪಾಯಿಂಟ್ ನಂಬರ್ 1 ಕ್ಯಾಪಿಟಲ್ಗಳನ್ನ ಎಂಟ್ರಿ ಮಾಡಿಕೊಳ್ಳೋಣ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಎಷ್ಟು ಕ್ಯಾಪಿಟಲ್ಗಳನ್ನ ಎಂಟ್ರಿ ಮಾಡಬೇಕು? 80 ಮತ್ತು 40,000 rupees. 80,000 ಮತ್ತು 40,000. ಚಂದ್ರನಿಗೆ ಏನು ಕೂಡ ಇಲ್ಲ. ಸೊ ಅಲ್ಲಿಗೆ ಕ್ಯಾಪಿಟಲ್ ಆಯ್ತು. ಕ್ರೆಡಿಟಾರ್ಸ್ ಬೇಡ, ಬ್ಯಾಂಕ್ ಲೋನ್ ಬೇಡ. P&L ಅಕೌಂಟ್ ಇಲ್ಲಿ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ, ಎಂಟ್ರಿ ಮಾಡೋಷ್ಟಿಲ್ಲ. ಬೈ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂದ್ರೆ 2 ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಗತ್ತೆ. ಲಾಸ್ ಇದೆ. ಸೊ 2 ರಿವ್ಯಾಲ್ಯೂಯೇಷನ್ ಅಕೌಂಟ್. ಲಾಸ್ ಇದೆ 3,000. 3,000 ಮತ್ತು ಚಂದ್ರನಿಗೆ ಏನು ಕೂಡ ಸಿಗೋದಿಲ್ಲ. ನೆಕ್ಸ್ಟ್ ನಾವು ನಮ್ಮ ಅಡ್ಜಸ್ಟ್ಮೆಂಟ್ ಗಳನ್ನ ನೋಡೋಣ. ರಾಕೇಶ ಶುಡ್ ಬ್ರಿಂಗ್ 26,000 ಆಸ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಅನ್ನ ಎಂಟ್ರಿ ಮಾಡಿಕೊಳ್ಳೋಣ. ಬೈ ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್. ಎಷ್ಟು ಕ್ಯಾಪಿಟಲ್ ಅನ್ನ ತರ್ತಾನೆ ಅದನ್ನ ಬರ್ಕೊಳ್ಬೇಕಾಗತ್ತೆ. ಸೊ ಚೆಕ್ ಮಾಡೋಣ. 26,000 ರೂಪಾಯಿ ಫಾರ್ ಚಂದ್ರ. ಗುಡ್ ವಿಲ್ ಆಫ್ ದ ಫರ್ಮ್ ಅಂತ ಕೊಟ್ಟಾಗ ಕ್ಯಾಪಿಟಲ್ ಅನ್ನ ಮಾತ್ರ ಬರ್ಕೊಂಡ್ರೆ ಸಾಕು. ಈಗ ನಮಗೆ ಗುಡ್ ವಿಲ್ ಆಫ್ ಚಂದ್ರುವನ್ನ ನಾವು ಲೆಕ್ಕ ಹಾಕಬೇಕಾಗತ್ತೆ. 10,000 ಫರ್ಮಿನ ಗುಡ್ ವಿಲ್ ಚಂದ್ರು 1/5 ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ. ಸೊ 10,000 ಇಂಟು 1/5 ಅಂದ್ರೆ 5 2s are 10. 2,000 ರೂಪಾಯಿ ಅವನ ಗುಡ್ ವಿಲ್ ಆಯ್ತು. ಈಗ ಇಟ್ ಇಸ್ ವೆರಿ ಸಿಂಪಲ್. ನಾವು ಗುಡ್ ವಿಲ್ ಅನ್ನ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ ಶೇರ್ ಮಾಡಬೇಕಾಗತ್ತೆ. ಸೊ ಈಗ ನಾವು ಗುಡ್ ವಿಲ್ ಅನ್ನ ಶೇರ್ ಮಾಡೋಣ. ಸೊ ಆಸ್ ಯೂಶುವಲ್ ನಮ್ಮ ಮಹೇಶ ಮತ್ತು ಸುರೇಶನಿಗೆ ಚಂದ್ರು ಗಿಫ್ಟ್ ಅನ್ನ ಕೊಡ್ತಾನೆ. ಯಾವ ರೇಷಿಯೋದಲ್ಲಿ ಕೊಡ್ತಾನೆ? ಆಸ್ ಯೂಶುವಲ್ 1:1. ಸೊ ಫಸ್ಟ್ ದುಡ್ಡನ್ನ ಅಡ್ಜಸ್ಟ್ ಮಾಡಬೇಕು. ಸೊ 2 ಮಹೇಶ ಕ್ಯಾಪಿಟಲ್ ಅಕೌಂಟ್, 2 ಸುರೇಶ ಕ್ಯಾಪಿಟಲ್ ಅಕೌಂಟ್. ಸೊ ಈ ದುಡ್ಡನ್ನ ಚಂದ್ರು ಅಡ್ಜಸ್ಟ್ ಮಾಡಬೇಕಾಗತ್ತೆ. 1,000 ಮತ್ತು 1,000 ರೂಪಾಯಿ. ಈಗ ಗುಡ್ ವಿಲ್ ಅನ್ನ ಹಂಚಿ ಬಿಡೋಣ. ಚಂದ್ರು ಈ ದುಡ್ಡನ್ನ ಮಹೇಶನಿಗೆ 1,000, ಸುರೇಶನಿಗೆ 1,000 ಕೊಡ್ತಾನೆ. ಚಂದ್ರುಗೆ ಏನು ಕೂಡ ಸಿಗೋದಿಲ್ಲ. ಸೊ ಅಲ್ಲಿಗೆ ಎಲ್ಲದರ ಎಂಟ್ರಿ ಆಗಿದೆ. ಸೊ ಈಗ ಇನ್ನೇನಾದ್ರೂ ಬಾಕಿ ಇದೆಯಾ ಚೆಕ್ ಮಾಡಿಕೊಳ್ಳುವಂತಹ ಸಮಯ. ಸೊ ಈಗ ಎಲ್ಲವನ್ನು ಚೆಕ್ ಮಾಡಿಕೊಳ್ಳೋಣ. ಕ್ವೆಶ್ಚನ್ ಅನ್ನು ಹೇಳ್ತಾ ಇದ್ದಾನೆ, ದ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ದ ಪಾರ್ಟ್ನರ್ಸ್ ಆರ್ ಟು ಬಿ ಅಡ್ಜಸ್ಟೆಡ್ in their new profit sharing ratio of 2:1 based on Chandru's capital after adjusting goodwill. So ಈಗ ನಾವು ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಅನ್ನ ಮಾಡಬೇಕಾಗತ್ತೆ. ವೆರಿ ಸಿಂಪಲ್. ಚಂದ್ರುವಿಗೆ 26,000 ಕ್ಯಾಪಿಟಲ್ ಇದೆ, ಮೈನಸ್ 2,000 ಗುಡ್ ವಿಲ್ ಇದೆ. ಅಲ್ಲಿಗೆ ಆಫ್ಟರ್ ಅಡ್ಜಸ್ಟಿಂಗ್ ಗುಡ್ ವಿಲ್ 24,000 ಆಯ್ತು. ಸೊ 24,000 ಅಂದ್ರೆ ಅವನ ರೇಷಿಯೋ 1/5 ಇದೆ. ಯಾವಾಗ್ಲೂ ತಿಳ್ಕೊಳ್ಳಿ, ಇದು ಮ್ಯಾಥಮ್ಯಾಟಿಕ್ಸ್. ಯಾವುದೇ ಒಂದು ನಂಬರಿನ ಪೂರ್ತಿ ಸಂಖ್ಯೆಯನ್ನ ತಿಳ್ಕೊಳ್ಬೇಕು. ಟು ನೋ ಎನಿ ನಂಬರ್ಸ್ ಫುಲ್ ವ್ಯಾಲ್ಯೂ ನೀವು ಆ ಶೇರಿನ ರೆಸಿಪ್ರೋಕಲ್ ಅನ್ನ ತಗೋಬೇಕು. 1/5 ಅಂದ್ರೆ 5/1 ಆಗತ್ತೆ. ಸಿಂಪಲ್. 1/6 ಇದ್ರೆ 6/1, 1/2 ಇದ್ರೆ 2/1 ಆಗಿರೋದು. ಸೊ 24,000 ಇಂಟು 5/1 1,20,000. ಈಗ ಇದನ್ನ ಮಹೇಶ, ಸುರೇಶ, ಚಂದ್ರುವಿಗೆ
2:2:1 ನಲ್ಲಿ ಶೇರ್ ಮಾಡೋಣ. 2/5 48,000 ಮತ್ತೆ 2/5 48,000 1/5 24,000 ಚಂದ್ರುವಿಗೆ ಬಂತು. ಈಗ ನಾವು ಮಾಡಬೇಕಾಗಿರುವಂಥದ್ದು ಇಷ್ಟೆ. ನಮಗೆ ಅವರ ಕ್ಯಾಪಿಟಲ್ಗಳು ಸಿಕ್ಕಿಯಾಗಿದೆ. ಸೊ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, ಅವರ ಹೊಸ ಕ್ಯಾಪಿಟಲ್ಲು ನಮಗೆ ಸಿಕ್ಕಿಬಿಡ್ತು. ಎಷ್ಟಿದೆ? 48,000 48,000 24,000 rupees. ಡನ್. ಈಗ ಎಕ್ಸ್ಟ್ರಾ ಅಥವಾ ಕಡಿಮೆ ಇದ್ರೆ ಅದನ್ನ ಕ್ಯಾಶ್ ಅಲ್ಲಿ ಅಡ್ಜಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಸೊ ಮಾಡಿ ಬಿಡೋಣ. ಫಸ್ಟ್ ಮಹೇಶನ್ಗೆ 80 + 1 81 ಇದೆ. ಈ ಕಡೆ ನೋಡಿದ್ರೆ 51 ಇದೆ. ಸೊ ಬರೆಯೋಣ $81,000 ಮೈನಸ್ 51,000 ಅಲ್ಲಿಗೆ 30,000 ಬರುತ್ತೆ. ಇದನ್ನ ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟಿಗೆ ಹಾಕಬೇಕು. ಇದೇ ನಮ್ಮ ಬ್ಯಾಲೆನ್ಸಿಂಗ್ ಫಿಗರ್. ನೆಕ್ಸ್ಟ್ ಸುರೇಶನಿಗೆ 40 + 1 41. ಈ ಕಡೆ ನೋಡಿದ್ರೆ 51,000 ಬರ್ತಾ ಇದೆ. ಸೊ ಡೆಬಿಟ್ ಸೈಡ್ ಜಾಸ್ತಿ ಇದೆ. 51 ಮೈನಸ್ 41,000 10,000 ರೂಪಾಯಿ. ಸೊ ಇದನ್ನ ಕೂಡ ನಾವು ಕ್ಯಾಶ್ ಅಥವಾ ಬ್ಯಾಂಕಿಗೆ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಇದು ಕೂಡ ಬ್ಯಾಲೆನ್ಸಿಂಗ್ ಫಿಗರ್. ಚಂದ್ರು ಹೊಸ ಪಾರ್ಟ್ನರ್ ಆಗಿರುವ ಕಾರಣ ಎರಡೂ ಕಡೆ ಅವನಿಗೇನಿದೆ? ಈಕ್ವಲ್ ಇದೆ. 26,000. ಇಷ್ಟೇ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್, ಇನ್ನೇನು ಇಲ್ಲ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಬ್ಯಾಲೆನ್ಸ್ ಶೀಟ್ ಅನ್ನ 1/1/24 ಪ್ರಕಾರ ಮಾಡಬೇಕು. ಸೊ ಬರ್ಕೊಳ್ಳೋಣ. ಕ್ರೆಡಿಟಾರ್ಸ್ 40, ಬ್ಯಾಂಕ್ ಲೋನ್ 8,000 ರೂಪಾಯಿ ಇದೆ. ಸೊ ಕ್ರೆಡಿಟಾರ್ಸ್ 40, ಬ್ಯಾಂಕ್ ಲೋನ್ 8,000 ರೂಪಾಯಿ ಇದೆ. ನೆಕ್ಸ್ಟ್ ನಾವು ಕ್ಯಾಪಿಟಲ್ಗಳನ್ನ ಬರಿಬೇಕಾಗತ್ತೆ. ಮಹೇಶ, ಸುರೇಶ ಮತ್ತು ಚಂದ್ರು. ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ 40,000. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ಗೆ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಏನು ಇಲ್ಲ. ಸೊ 40,000ವನ್ನ ಡೈರೆಕ್ಟ್ ಆಗಿ ಬರೆಯೋಣ. ಸೊ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ 40,000. ಓಕೆ, ಡನ್. ನೆಕ್ಸ್ಟ್ ನೋಡೋದಾದ್ರೆ ಮಷೀನರಿಗೆ 3,800 ರೂಪಾಯಿ ಡಿಪ್ರಿಸಿಯೇಷನ್ ಇದೆ. ಸೊ 36,000 ಮೈನಸ್ 3,800 ಡಿಪ್ರಿಸಿಯೇಷನ್. ಸೊ ಮಷೀನರಿ ಮೈನಸ್ ಡಿಪ್ರಿಸಿಯೇಷನ್. ಸೊ 33 ಮೈನಸ್ 0.8 32,200 ರೂಪೀಸ್. ಓಕೆ, ಡನ್. ಮೋಟಾರ್ ಕಾರ್ 8,000. ಅದಕ್ಕೆ ನಮ್ಮ ಡಿಪ್ರಿಸಿಯೇಷನ್ 20% ಇದೆ. ಸೊ ಮೋಟಾರ್ ಕಾರ್ 8,000, ಅದಕ್ಕೆ ಡಿಪ್ರಿಸಿಯೇಷನ್ 20% ಇದೆ. 8 2s are 16, 1,600. ಅಲ್ಲಿಗೆ 6,400 ನಮ್ಮ ಉತ್ತರ ಆಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಕ್ಯಾಶ್ ಅಟ್ ಬ್ಯಾಂಕ್ 15,000. ಇನ್ನೇನಾದ್ರೂ ಇದೆಯಾ? ಸದ್ಯಕ್ಕೆ ಏನು ಕೂಡ ಕಾಣಿಸ್ತಾ ಇಲ್ಲ. ಸೊ ಬ್ಯಾಂಕ್ 15,000. ಒಮ್ಮೆ ರಿವರ್ಸ್ ಮಾಡಿ ನೋಡಿದ್ರೆ ಇಲ್ಲಿ ಕ್ಯಾಶ್ ಇದೆ. 26 + 10 36,000 ಆಯ್ತು. ಇಲ್ಲಿ ನೋಡಿದ್ರೆ 30,000 ರೂಪಾಯಿ ಇದೆ. ಸೊ ಮೈನಸ್ 30 ಆಯ್ತು. ಸೊ ಅಲ್ಲಿಗೆ 36 + 15 46 51 ಮೈನಸ್ 30 21,000 ಆಯ್ತು. ಓಕೆ, ಸೊ ಇನ್ನೇನಾದ್ರೂ ಬಾಕಿ ಇದೆಯಾ? ಎಲ್ಲವನ್ನು ಎಂಟ್ರಿ ಮಾಡಿ ಆಯ್ತು. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಏನಾರು ಇದೆಯಾ? ಇದೆ. ಪ್ರೀಪೇಡ್ ರೆಂಟ್ 600 ರೂಪಾಯಿ ಇದೆ.
ಅದ್ ಬಿಟ್ರೆ ಇನ್ನೆಲ್ಲವನ್ನು ಎಂಟ್ರಿ ಮಾಡಿದ್ದೇವೆ. ಸೊ ಪ್ರೀಪೇಯ್ಡ್ ರೆಂಟ್ 600 ರೂಪಾಯಿ. ಸೊ ಪ್ರೀಪೇಯ್ಡ್ ರೆಂಟ್ 600 ರೂಪಾಯಿ. ಸೊ ಈಗ ನಾವು ಫೈನಲ್ ಆನ್ಸರ್ ಅನ್ನ ಕಂಡು ಹಿಡಿಯುವಂತಹ ಸಮಯ 40,000, 8,000, 48,000, 48,000, 24,000, 1,68,000 ನಮ್ಮ ಅದೃಷ್ಟದ ಸಂಖ್ಯೆ. ಎಸ್, ಅಸೆಟ್ಸ್ ಅಲ್ಲಿ ನೋಡೋದಾದ್ರೆ 39,000, 22,200, 40,000, 32,200, 6,400, 21,000 ಪ್ಲಸ್ 600 ಪರ್ಫೆಕ್ಟ್ ಆದಂತ ನಂಬರ್ 1,68,000. ಎಷ್ಟು ಈಸಿ! ಇಷ್ಟೇ ನಮ್ಮ ಅಡ್ಮಿಷನ್ ಆಫ್ ಪಾರ್ಟ್ನರಿನ ಹಲವಾರು ಕೇಸಸ್ಸಿನ ವೇರಿಯಸ್ ಪ್ರಾಬ್ಲಮ್ಗಳು. ಇಟ್ ಇಸ್ ವೆರಿ ಸಿಂಪಲ್ ಟು ಸ್ಕೋರ್ 100 ಇನ್ ಅಕೌಂಟ್ಸ್. ಎಸ್, ಹಾಗಾದ್ರೆ ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಒಟ್ಟಿಗೆ ಕಲಿಯೋಣ ಕರ್ನಾಟಕ. ಧನ್ಯವಾದಗಳು.